ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಮೆಂಟ್ ನಿಮ್ಮದು, ಪ್ರಯಾಣ ನಮ್ಮದು. ಇವತ್ತು ನಾವು ನೋಡ್ಕೊಂಬರೋಣ ಹಂಪಿಯ ಸಾಸಿವೆ ಕಾಳು ಗಣೇಶ. ಯಾಕೆ ಇದನ್ನ ಸಾಸಿವೆ ಕಾಳು ಗಣೇಶ ಅಂತಾರೆ, ಯಾಕೆ ಈ ದೇವಸ್ಥಾನನ ಕಟ್ಟಿಸಿದವರು ಯಾರು, ಇದು ತಿಳ್ಕೊಂಬರೋಣ ಬನ್ನಿ. ಇದು ಹೇಮಗುಡ್ಡ ಬೆಟ್ಟದ ಮೇಲಿರುವ ಸಾಸಿವೆ ಕಾಳು ಗಣೇಶ. ಇದನ್ನ ಒಬ್ಬ ವ್ಯಾಪಾರಿ ಕಟ್ಟುತ್ತಾರೆ. ವ್ಯಾಪಾರಿ ಹೆಸರು ಮಲ್ಲಯ್ಯ ಶೆಟ್ಟಿ. 1506ರಲ್ಲಿ ಇಮ್ಮಡಿ ನರಸಿಂಹರಾಜರ ಆಳ್ವಿಕೆ ಇತ್ತು. ಆ ಟೈಮಲ್ಲಿ ಒಬ್ಬ ತಿರುಪತಿ ಚಂದ್ರಗಿರಿ ಬೆಟ್ಟದಿಂದ ಬಂದ ವ್ಯಾಪಾರಿ ಈ ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಯಾಕೆ ಇದನ್ನ ಸಾಸಿವೆ ಕಾಳು ಗಣೇಶ ಅಂತಾರಂದರೆ, ಆ ವ್ಯಾಪಾರಿ ಸಾಸಿವೆ ಕಾಳು ಮಾರಿದ ಲಾಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರ್ತಾನೆ. ಹಾಗಾಗಿ ಇದನ್ನ ಸಾಸಿವೆ ಕಾಳು ಗಣೇಶ ಅಂತಾರೆ. ಇದು ಹಿಂದೆಯಿಂದ ನೋಡಿದರೆ ಪಾರ್ವತಿ ದೇವಿ ತನ್ನ ತೊಡೆ ಮೇಲೆ ಕುಂದಿರಿಸ್ಕೊಂಡಿರೋಂಥ ದೃಶ್ಯ ಕಾಣಿಸುತ್ತೆ. ಇದು 8 ಅಡಿ ವಿಗ್ರಹ ಇದೆ. ಒಂದೇ ಕಲ್ಲಿನಲ್ಲಿ, ಒಂದೇ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಿದಂಥ 8 ಅಡಿ ವಿಗ್ರಹ ಇದೆ. ಇದು ಈ ಒಂದು ದೇವಸ್ಥಾನದ ವಿಶೇಷ ಅದೇ. ಅದಕ್ಕಾಗಿ ಈಗ ಇದನ್ನ ಸಾಸಿವೆ ಕಾಳು ಮಾರಿದ ಲಾಭದಿಂದ ಬಂದಿರೋ ಇದರಲ್ಲಿ ದೇವಸ್ಥಾನ ಕಟ್ಟಿರೋದು ಅಂತೇಳಿ ಇದನ್ನ ಸಾಸಿವೆ ಕಾಳು ಗಣೇಶ ಅಂತ ಕರೀತಾರೆ. ಇದೇ ಥರ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮೂರ ಹತ್ರ ಯಾವುದೇ ಒಂದು ವಿಶೇಷವಾದ ಪ್ಲೇಸ್ಗಳಿದ್ದರೆ ಕಮೆಂಟ್ ಮಾಡಿ, ನಾವು ಬಂದು ಕರ್ನಾಟಕ ಜನತೆಗೆ ಅದನ್ನ ಒಂದು ತೋರಿಸೋ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ.